ಮಳೆ ಕೊರತೆಯಿಂದ ಬರದ ಛಾಯೆ ಆವರಿಸಿದೆ. ಕೆರೆ ಹಳ್ಳ ಕೊಳ್ಳಗಳು ನೀರಿಗಾಗಿ ಕಾಯ್ತಾ ಇವೆ. ಇದರ ಮಧ್ಯೆ ಸಿಂಗಟಲೂರು ಬ್ಯಾರೇಜ್ನಲ್ಲಿ ಅಪಾರ ಪ್ರಮಾಣದ ನೀರು ಸಂಗ್ರಹವಾಗಿದ್ದು ಹೆಚ್ಚುವರಿ ನೀರನ್ನ ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಈ ನೀರನ್ನ ಡಂಬಳ ಗ್ರಾಮದ ವಿಕ್ಟೋರಿಯಾ ರಾಣಿ ಕೆರೆಗೆ ಹರಿಸಿ ಕೆರೆ ತುಂಬಿಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಇದರಿಂದ ಈ ಭಾಗದ ರೈತರ ಬದುಕಿಗೆ ಆಸರೆಯಾಗುತ್ತದೆ ಅನ್ನುವಂತಹ ರೈತರ ಆಗ್ರಹ ಕೂಡ ಇದಾಗಿದೆ. ಬರದ ಛಾಯೆಗೆ ತತ್ತರಿಸಿದ ಗದಗ ಜಿಲ್ಲೆ ರೈತರು. ವಿಕ್ಟೋರಿಯಾ ರಾಣಿ ಕೆರೆ ತುಂಬಿಸಲು ಆಗ್ರಹ. ಗದಗ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ. ಜಿಲ್ಲೆಯ ಬಹುತೇಕ ಕೆರೆಗಳು ಖಾಲಿಯಾಗುತ್ತಿವೆ. ಹೀಗಾಗಿ ಸಿಂಗಟಾಲೂರು ಬ್ಯಾರೇಜ್ನಿಂದ ಕೆರೆಗೆ ನೀರು ಹರಿಸಲು ರೈತರು ಆಗ್ರಹಿಸುತ್ತಿದ್ದಾರೆ. ಗದಗ ಜಿಲ್ಲೆಯ ಬೃಹತ್ ಕೆರೆ ಎಂದೇ ಖ್ಯಾತಿ ಹೊಂದಿರುವ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದ ಬೃಹತ್ ವಿಕ್ಟೋರಿಯಾ ರಾಣಿ ಕೆರೆ ಸುಮಾರು 540 ಎಕರೆ ವಿಸ್ತೀರ್ಣ ಹೊಂದಿರುವ ಈ ಕೆರೆಯ ನೀರನ್ನ ಅವಲಂಬಿಸಿ ಸುಮಾರು 3,000 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಕೃಷಿ ಮಾಡುತ್ತಿದ್ದಾರೆ. ಆದರೆ ಈ ಬಾರಿ ಮಳೆ ಕೈಕೊಟ್ಟಿರುವ ಪರಿಣಾಮ ಕೆರೆ ಖಾಲಿಯಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಡಂಬಳ ಕೆರೆಗೆ ನೀರು ತುಂಬಿಸುವಂತೆ ರೈತರು ಒತ್ತಾಯ ಮಾಡುತ್ತಿದ್ದಾರೆ. ಸಿಂಗಟಾಲೂರು ಬ್ಯಾರೇಜ್ನಲ್ಲಿ ಸದ್ಯ ಅಪಾರ ಪ್ರಮಾಣದ ನೀರು ಸಂಗ್ರಹವಾಗಿದೆ. ಬ್ಯಾರೇಜ್ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚುವರಿ ನೀರನ್ನ ಹೊರಗೆ ಹರಿಬಿಡಲಾಗುತ್ತಿದೆ. ಹೀಗಾಗಿ ಆ ನೀರನ್ನ ಡಂಬಳದ ವಿಕ್ಟೋರಿಯಾ ರಾಣಿ ಕೆರೆಗೆ ಹರಿಸಿದ್ರೆ ಸಾವಿರಾರು ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ಅನುಕೂಲ ಆಗಲಿದೆ ಅಂತ ರೈತರು ಆಗ್ರಹಿಸಿದ್ದಾರೆ. ವಿಸ್ತೀರ್ಣದಲ್ಲಿ ಅಖಂಡ ಧಾರವಾಡ ಜಿಲ್ಲೆಯಲ್ಲೇ ಅತ್ಯಂತ ದೊಡ್ಡವಾದ ಕೆರೆ ಡಂಬಳ ಗ್ರಾಮದ ವಿಕ್ಟೋರಿಯಾ ಮಹಾರಾಣಿ ಕೆರೆ. ಈ ಕೆರೆ ಭರ್ತಿ ಆದ್ನಂದ್ರ ಸುಮಾರು 3,000 ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿ ಆಗ್ತತಿ. ಆಮೇಲೆ ನೀರಾವರಿ ಆಗೋದ್ರಿಂದ ಬಹುತೇಕ ರೈತರ ಒಂದು ಉತ್ತಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಈ ಕೆರೆ ತುಂಬಾ ಆಸರಾಗೈತಿ. ಆದ್ರ ತುಂಗಭದ್ರಾ ನದಿ ಭರ್ತಿಯಾಗಿ ಬಹುತೇಕ ಎಲ್ಲಾ ಗೇಟ್ಗಳನ್ನ ನೀರು ಬಿಟ್ಟಿದ್ದಾರೆ. ಆದ್ರೆ ಡಂಬಳ ಕೆರೆಗೆ 1.5 ತಿಂಗಳಾಯ್ತು ಈಗ ನೀರು ಬಿಡಕತ್ತಿ. ಇಲ್ಲಿವರೆಗೂ ಕೂಡ ಕೆರೆ ಭರ್ತಿ ಆಗಿಲ್ಲ. ಇನ್ನು ಡಂಬಳ ಕೆರೆಯನ್ನ ನಂಬಿಕೊಂಡು ಡೋಣಿ, ಡಂಬಳ, ಮೇವುಂಡಿ ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮದ ರೈತರು ಪ್ರತಿ ವರ್ಷ ಕೃಷಿ ಮಾಡುತ್ತಾರೆ. ತೋಟಗಾರಿಕೆ ಬೆಳೆಗಳು ಹಾಗೂ ಒಣ ಬೇಸಾಯ ಬೆಳೆಗಳನ್ನ ಬೆಳೆಯುತ್ತಾರೆ. ಸಿಂಗಟಾಲೂರು ಬ್ಯಾರೇಜ್ನಲ್ಲಿ ನೀರು ಇದೆ. ಆ ನೀರನ್ನ ಡಂಬಳ ಕೆರೆಗೆ ಹರಿಸಿದ್ರೆ ಸಾವಿರಾರು ಎಕರೆ ಜಮೀನಿಗೆ ಅನುಕೂಲ ಆಗುತ್ತದೆ ಅಂತ ರೈತರು ಒತ್ತಾಯ ಮಾಡುತ್ತಿದ್ದಾರೆ. ಈ ಕೋಡಿ ಬೀಳುವುದರಿಂದ ಈ ಚಿಟಗಾಲಿ ಮೂಲಕ ನಮಗೆಲ್ಲ ರೈತರಿಗೆ ಅನುಕೂಲ ಆಗುತ್ತೆ. ಅದೇ ತರನಾಗಿ ಇದನ್ನ ಈ ಬರ ಪರಿಸ್ಥಿತಿ ಒಳಗೂ ಕೂಡ ರೈತರಿಗೆ ಒಂದ್ ಸ್ವಲ್ಪ ಮಳೆ ಹೋಗೈತಿ. ಈ ನೀರಾವರಿ ಮುಖಾಂತರ ನಾವು ಸ್ವಲ್ಪ ಬೆಳೆಗಳನ್ನು ತುಕ್ಕೋಬೇಕಂತೇಳಿ ನಮ್ಮ ಆಸೆ ಐತಿ. ಎಷ್ಟೋ ದುಡ್ಡು ಖರ್ಚು ಮಾಡಿ ಈರುಳ್ಳಿ ಬೆಳೆಯಾಕತ್ತೀವಿ, ಗೋಂಜಾಳ ಬೆಳೆಯಾಕತ್ತೀವಿ. ಅವಕ್ಕೆಲ್ಲ ನೀರ್ ಬಂದವ. ಈಗೆಲ್ಲ ಭೂಮಿಗೆ ನೀರಿನ ಅವಶ್ಯಕತೆ ಐತಿ. ಆದಷ್ಟು ಬೇಗ ಸರ್ಕಾರ ಈ ಕಡೆ ನಮ್ಮ ಭಾಗಕ್ಕೆ ಒಂದ್ ಸ್ವಲ್ಪ ಗಮನ ಕೊಟ್ಟು ಆ ಕೆನಾಲ್ನ ಒಂದ್ ಸ್ವಲ್ಪ ಜೋರಾಗಿ ಬಿಡಿಸಿ ನಮ್ಮ ಡಂಬಳ ಭಾಗದ ಕೆರೆಗಳನ್ನ ತುಂಬಿಸಿ ಒಂದ್ ಸ್ವಲ್ಪ ರೈತರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕಂತ. ಇನ್ನು ಸಿಂಗಟಾಲೂರು ಬ್ಯಾರೇಜ್ನಲ್ಲಿ ನೀರಿದ್ರೂ ಕೂಡ ಡಂಬಳ ಕೆರೆ ಖಾಲಿಯಾಗಿರುವುದು ರೈತರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹೀಗಾಗಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಇತ್ತ ಕಡೆ ಗಮನ ಹರಿಸಿ ಸಿಂಗಟಾಲೂರು ಬ್ಯಾರೇಜ್ನಿಂದ ವಿಕ್ಟೋರಿಯಾ ರಾಣಿ ಕೆರೆಗೆ ನೀರು ಹರಿಸಬೇಕಿದೆ. ಕೊಪ್ಪಳದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮ ಬಗೆದಷ್ಟು ಬಯಲಾಗ್ತಾ ಇದೆ. ಗುತ್ತಿಗೆ ನೌಕರರ ಕೋಟಿ ಲೂಟಿ ಮಾಡೋಕೆ ಮಾಡುವಂತ ಪ್ಲಾನ್ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಸಾರ್ವಜನಿಕರಿಂದ ಹಣ ವಸೂಲಿ ಮಾಡಿದ್ದಲ್ಲದೆ ಪ್ರಾಧಿಕಾರ ಮುಖ್ಯ ಖಾತೆಯಿಂದ ಹಣ ಎಗರಿಸಿರುವುದು ಬೆಳಕಿಗೆ ಬಂದಿದೆ.